ಮಾಯ್ ಅಪ್ಪಾಜಿ ಯೂಟ್ಯೂಬ್ ಚಾನಲ್ ನೋಡುವಂಥ ಎಲ್ಲ ಶರಣು ಬಂಧುಗಳಿಗೆ ಶರಣಾರ್ಥಿಗಳು. ವಿಶೇಷವಾಗಿ ರೈತರಿಗೆ ಮತ್ತು ಇನ್ನೂ ವಿಶೇಷವಾಗಿ ಸಿಟಿನ ಅನೇಕ ಶ್ರೀಮಂತರಿಗೆ ಸಣ್ಣ ಜಾಗದೊಳಗೆ ನಾವು ಆರ್ಗ್ಯಾನಿಕ್ ಅಂದ್ರೆ ವಿಶೇಷವಾಗಿ ಏನ್ರಿಪ್ಪ ಅಂತಂದ್ರೆ ತರಕಾರಿ ಸೊಪ್ಪುಗಳು ಬೆಳೆದು ರಕ್ತದ ಕೊರತೆ ಇಲ್ಲಾರೆ ಬದುಕುವುದು ಹೇಗೆ, ಹಿಮೋಗ್ಲೋಬಿನ್ ಅಷ್ಟೇ ತೊಂದರೆ ಆಗಬಾರ್ದು ಸಾಯತನ. ಅನೇಕ ಮಂದಿ ಡಾಕ್ಟರ್ ಹೇಳುವುದು ಇದೆ, ಹಿಮೋಗ್ಲೋಬಿನ್ ಕಡಿಮೆ ಆಗಬಾರ್ದ್ರಿ ಜನಕ ಅಂತೇಳಿ. ಹಿಮೋಗ್ಲೋಬಿನ್ ಕಡಿಮೆ ಆಯ್ತು ಅಂತಂದ್ರ ಏನಾಗ್ತದ್ರಿ, ಅನೇಕ ಸಮಸ್ಯೆಗಳನ್ನು ಉದ್ಭವ ಆಗ್ತದ. ಅದಕ್ಕೆ ಅದನ್ನು ಒಟ್ಟೆ ಕಡಿಮೆ ಆಗಬಾರ್ದು ಅನ್ನಂಗಿತ್ತಂದ್ರ ಇವತ್ತಿನ ವಿಶೇಷತೆ ಏನ್ರಿಯಪ್ಪ ಅಂತಂದ್ರ ಈ ತರ ಕೈಪಲ್ಯ ಹೆಂಗ್ ಬೆಳಿತಾರ ಅನ್ನೋದು ಇದು ಆರ್ಗ್ಯಾನಿಕ್ ವಾಗಿ ಕರಿಬೇವು, ಆಮೇಲೆ ವಿಶೇಷವಾಗಿ ಕೊತ್ತಂಬರಿ ನೋಡ್ರಿ, ಚಿಕ್ಕಡಕಾಯಿ ಅಂದ್ರ ಅವರೆಕಾಯಿ, ಹೀಗೆ ವಿಶೇಷವಾಗಿ ಇವೆಲ್ಲ ಬೆಳ್ಳಿಕ ಏನು ನೀವು ಪ್ರಯೋಗ ಮಾಡಿರಿ ಅಂದ್ರ ರೈತ ಬಾಂಧವ್ರೆ ಯಾವ ಟೈಮ್ದಾಗ ಏನು ಕೊಡ್ಬೇಕು. ಯುಗಾದಿಗಿರುವಂತ ಮಾವಿನ ಟೊಳಲು, ಯುಗಾದಿಗೆ ಹೊಡೆದಂತ ತೆಂಗು, ಆ ಚಿಪ್ಪುಗಳು, ಹಾಗೆ ತೋರಣ, ಮಾವಿನ ತೋರಣಗಳು, ಬಾಳೆ ಇಂಥವೆಲ್ಲ ಒಣಗಿದವ್ರಿ. ಒಣದಗಳಿಗೆ ಏನ್ ಮಾಡೀನ್ರಿ ನನಗೆ ವಿಶೇಷವಾಗಿ ಅದನ್ನು ಸುಟ್ಟು ಬೂದಿ ಮಾಡೀನ್ರಿ. ನೋಡ್ರಿ, ಈ ಸುಟ್ಟು ಬೂದಿ ಮಾಡಿದಂತ ಒಂದು ವ್ಯವಸ್ಥೆಯನ್ನು ಈಗ ಇದು ಭೂಮಿಗೆ ನಾನು ಕೊಡ್ತೀನಿ. ಯಾವ ತರ ಕೊಡಬೇಕು ಅನ್ನೋದು ಇದರದೇ ಆದಂತ ಬೂದಿದೆ ಒಂದು ಸ್ಪೆಷಲ್ ಎಪಿಸೋಡ್ ಮಾಡಿ ಕಳಿಸ್ತೀನಿ. ಇದು ಆದ ನಂತರ ಏನ್ರಿ ಅಪ್ಪಾಜಿ ಅಂತಂದ್ರ ನೋಡ್ರಿ, ಶಿವನ ಪೂಜೆಗೆ ತಂದಂತ ಏನ್ರಿ ಅವು ಬಿಲ್ಪತ್ರೆ ಕಾಯ್ರಿ, ಒಣಗಿದ್ದು ಹಸಿದು, ಇದ್ರದ್ದೇನು ಮಾಡಿ ಕೊಡ್ಬೇಕು ಭೂಮಿಗೆ ಫಲವತ್ತಾಗಿ. ಯಾವ ಟೈಮ್ದಾಗ ಕೊಡ್ಬೇಕು, ಬೂದಿ ಯಾವಾಗ ಕೊಡಬೇಕು, ಮತ್ತು ವಿಶೇಷವಾಗಿ ಬಿಲ್ಪತ್ರೆದು ಔಷಧ ಯಾವಾಗ ಕೊಡಬೇಕು. ಆಮೇಲೆ ನೋಡ್ರಿ, ನಾನು ಕುಳ್ಳು ಹಚ್ಚಿದ್ದೇನೆ. ಇದು ಕುಳ್ಳು ಹಚ್ಚಿನ್ರಿ, ಹೆಂಡಿ ಸಾರಿಸ್ತಿರಲ್ಲ ಉಗಾದಿಗೆ ಹೊಸ ವರ್ಷಕ್ಕೆ ಮನೆ ಮುಂದೆ ಸಾರಿಸಿ ರಂಗೋಲಿ ಅದು ಹಾಕಿರ್ತೀರಿ. ಆ ವಿಶೇಷತೆದೊಳಗ ನೀವು ಆ ಕುಳ್ಳನ್ನು ಚೆನ್ನಾಗಿ ಕುಟ್ಟಿ ಬೂದಿಯನ್ನು ಹಾಕಿ ಅದರ ಮ್ಯಾಗ ಹಚ್ಚಿ ನಾವು ಒಣಗಿಸಿವ್ರಿ. ಈ ಒಣಗಿಸಿದಂತ ಬೂದಿಯನ್ನು, ಇದು ಕುಳ್ಳನ್ನು ನಾವೇನ್ ಮಾಡಿವ್ರಿ, ಈ ತರ ಕುಟ್ಟಿ ಪುಡಿ ಮಾಡಿವ್ರಿ, ಪೌಡರ್. ಇದು ಕುಳ್ಳಿಂದಿಂದ ಮಾಡಿದಂತ ಏನ್ರಿ ಪಜ್ಜಿ, ಇದು ಭೂಮಿ ತಾಯಿಗೆ ಯಾವ ಸಮಯದಾಗ ಕೊಡ್ಬೇಕು. ಇದು ಆದಗಳಿಗೆ ನಾವು ವಿಶೇಷವಾಗಿ ಆಲುವೇರ್ ಜೆಲ್ ಮಾಡ್ತೀವ್ರಿ. ನೋಡ್ರಿ, ಲವಳಸರ ನಿಂಬಲ್ಲಿ ಸಾಕಷ್ಟು ಬೆಳೀತದ. ಇದನ್ನು ಮನುಷ್ಯನು ಶುದ್ಧಕ್ಕೆ ನಾವೇನಿಲ್ರಿ, ಒಂದು ಬಟ್ಟಿನಟ್ಟು ಏನ್ರಿ ನಿಮ್ಮ ಮನಿಯೊಳಗ ಆಲುವೇರ್ ಇರ್ತದ, ಇದಕ್ಕೂ ಔಷಧ ಮಾಡ್ರಿ. ಇದು ಜೆಲ್ ಇರ್ತದ, ಜೆಲ್, ಇದನ್ನು ತಿನ್ರಿ. ಹಿಂಗ ಇದರಿಂದ ವಾತ ಪಿತ್ತ ಕಫ ಮನುಷ್ಯಾಗ ನಿವಾರಣೆ ಆಗ್ತದ್ರಿ. ಇದು ನಾನು ಔಷಧ ಮಾಡ್ತೀನಿ. ಇವೆಲ್ಲ ಆದ ಬಳಿಕ ಇನ್ನೂ ಶಕ್ತಿಶಾಲಿ ಯಾವ್ದ್ರಿಯಪ್ಪ ಅಂತಂದ್ರ ಇದು ನೋಡ್ರಿ, ಎರೆಹುಳ ಬಿಟ್ಟಂತ ಏನೋ ಪುಡಿ 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 ಚಾಪುಡಿ ಆದಂಥದ್ದು. ಇದೇನ್ರಿ ಅಪ್ಪಾಜಿ ಅಂತಂದ್ರ ಎರೆಹುಳ ಗೊಬ್ಬರ, ಎರೆಹುಳ ಬಿಟ್ಟಂತ ಗೊಬ್ಬರ ರೀ ಇದು. ಇದನ್ನು ಯಾವ ಟೈಮ್ದಾಗ ಕೊಡ್ಬೇಕು ನೋಡ್ರಿ. ಎಷ್ಟದವ್ರಿ ಇಲ್ಲೇ 1 2 3 4 5 ತರದು ನಾವು ಒಂದು ಬೆಳೆಗಳಿಗೆ ನಾವು ಔಷಧವನ್ನು ಯಾವ ತರ ಕೊಡಬೇಕು. ಅದನ್ನು 3 ರಿಂದ 6 ತಿಂಗಳ ಬೆಳಿ. ಈ 3 ರಿಂದ 6 ತಿಂಗಳ ಬೆಳೆಯೊಳಗ ನಾವು ಯಾವ್ದು ಔಷಧ ಯಾವ ಸಮಯದಾಗ ಕೊಡಬೇಕು. 20 ದಿವಸಿಗೆ ಯಾವ್ದು ಔಷಧ ಕೊಡಬೇಕು, ಮುಂದೆ 30 ದಿವಸಿಗೆ ಯಾವ್ದು ಔಷಧ ಕೊಡಬೇಕು,
40 ದಿವ್ಸಿಗೆ ಯಾವ್ದು ಔಷಧ ಕೊಡಬೇಕು, 50ನೇ ದಿವ್ಸಿಗೆ ಯಾವ್ದು ಕೊಡಬೇಕು, 60ನೇ ದಿವ್ಸಿಗೆ ಯಾವ್ದು ಕೊಡಬೇಕು. ಹಿಂಗೆ ಇದು 3 ತಿಂಗಳದ್ದು ಹೇಳಿದೆ ನಾನು. ಇನ್ನು 3 ತಿಂಗಳ ಹೂವು ಬಿಡುವ ಹೊತ್ನ್ಯಾಗ, ಕಾಯಿ ಬಿಡುವ ಹೊತ್ನ್ಯಾಗ, ಅವು ಕಾಯಿ ಕಟ್ಟುವಾಗ ಮೊನ್ನೆ ಪರಾಗ ಪರಿಷದ ಬಗ್ಗೆ ಹೇಳಿದೆ. ಅದಕ್ಕೆ ಗರ್ಭ ಹೆಂಗೆ ಕಟ್ಟಿಸ್ಬೇಕು, ಅದರ ಇಳುವರಿಯನ್ನು ಹೆಂಗೆ ತಕ್ಕೋಬೇಕು ಅನ್ನಂಥದ್ದು ನಿಮಗೆ ಡಿಟೇಲ್ವಾಗಿ ಹಿಂದಿನ ಮೊದಲಿನ ವಿಡಿಯೋದಾಗ ಹೇಳೀನಿ. ಹಾಗೆ ಅನೇಕ ನಾವು ಸಿಂಪಡಿಸುವಂಥ ಏನು ಔಷಧವನ್ನು ನಾವು ಮನೆಯೊಳಗೆ ಆರ್ಗ್ಯಾನಿಕ್ವಾಗಿ ಹ್ಯಾಂಗೆ ತಯಾರು ಮಾಡ್ಕೋಬೇಕು ಅನ್ನೋದು ನಾನು ಮುಂದಿನ ಎಪಿಸೋಡಿ ಒಳಗೆ ನಾನು ಹೇಳ್ತೀನಿ ರೀ, ಅಲ್ಲಿ ಮಾಡಿಟ್ಟಿನಿ. ಈ 6 ಅನ್ನು ನೀವು ಏನು ಮಾಡಬೇಕು, 15 ದಿವ್ಸಗೊಮ್ಮ ಅಥವಾ 20 ದಿವ್ಸಗೊಮ್ಮ, ಮುಂದೆ 10 ದಿವ್ಸಗೊಮ್ಮ. ಅವು ದೊಡ್ಡ ಆದಂಗೆ ಆಹಾರ ಜಾಸ್ತಿ ಬೇಕ್ರಿ. ಅವಕ್ಕೆ ಆಹಾರ ಜಾಸ್ತಿ ಬೇಕಂದ್ರೆ ನಾವು ಜಾಸ್ತಿ ಏನು ವಿಟಮಿನ್ ಇರೋಂಥವು ಅವಕ್ಕೆ ಕೊಟ್ರೆ ಅವಕ್ಕೆ ಶಕ್ತಿ ಬರ್ತದ, ಇಳುವರಿ ಜಾಸ್ತಿ ಬರ್ತದ. ಫಲವತ್ತಾದಂಥ ಕೈ ತೋಟದೊಳಗೆ ಆರ್ಗ್ಯಾನಿಕ್ ನೋಡ್ರಿ ಹೆಂಗೆ ಬೆಳೆದ ನೋಡ್ರಿ. ಇದು ಒಬ್ಬ ರೈತಗೆ ಅನೇಕ ಕೆಮಿಕಲ್ ಹಾಕಿ ಬೆಳೆದಂಥ ಸುದ್ದಕ್ಕೆ ಈ ಥರ ಬೆಳೆಯಂಗಿಲ್ರಿ. ಸಾಕಷ್ಟು ಖರ್ಚು ಮಾಡಿರ್ತಾನ, ಲಾಸ್ ಆಗ್ತಾನ. ಅದಕ್ಕೆ ದಯಮಾಡಿ ರೈತ ಬಾಂಧವರು ಮತ್ತು ಸಿಟಿ ಒಳಗಿರುವಂಥ ಡಾಕ್ಟರ್ಗಳು, ಸಿಟಿ ಒಳಗಿರುವಂಥ ಶ್ರೀಮಂತರು, ಸಿಟಿ ಒಳಗಿರುವಂಥ ಬುದ್ಧಿಶಾಲಿಗಳು ತಾವೆಲ್ಲ ನನ್ನ ಫೋನಿಗೆ ಫೋನ್ ಮಾಡಿರಿ, ಹೆಚ್ಚಿನ ಮಾಹಿತಿ ತಿಳ್ಕೊರಿ. ನಾನು ಬೆಳೆ ಹೊತ್ನ್ಯಾಗ ಬೀಜ ಸಂಸ್ಕರಣೆ ಹ್ಯಾಂಗೆ ಮಾಡಬೇಕು, ಭೂಮಿ ಹ್ಯಾಂಗೆ ತಯಾರು ಮಾಡಬೇಕು, ನಾವು ಸಣ್ಣ ಜಾಗದಾಗ ಫಲವತ್ತಾದಂಥ ತರಕಾರಿಯನ್ನು ಹ್ಯಾಂಗೆ ಬೆಳಿಬೇಕು ಅನ್ನೋದು ತಮಗೆಲ್ಲ ತಿಳಿಸ್ತೇನೆ ರೀ. ಈಗ ಹೆಚ್ಚಿನ ಮಾಹಿತಿಗಾಗಿ ನೀವು ನನ್ನ ಫೋನ್ ನಂಬರಿಗೆ ಫೋನ್ ಮಾಡಿರಿ ಅಂತೇಳಿ ಶರಣಾರ್ಥಿಗಳೊಂದಿಗೆ ಈ ನೆಕ್ಸ್ಟ್ ಕಾರ್ಯಕ್ರಮಕ್ಕೆ ಹೋಗೋಣ. ಶರಣ್ರಿ.